ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comನ ಕರ್ನಾಟಕದ ಮುಖ್ಯಮಂತ್ರಿಗಳು ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಹಿಂದಿನ ಎಪಿಸೋಡ್ನಲ್ಲಿ ಯಡಿಯೂರಪ್ಪ ಅವರ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಹಾಗೆ ಹೀಗೆ ಅನ್ನುವಾಗ 2008ರ ಎಲೆಕ್ಷನ್ ಬಂದಿತ್ತು. ಈ ಎಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ 2004ರಿಂದ 2008ರವರೆಗೆ ರಾಜ್ಯದ ರಾಜಕೀಯ ಹೈಡ್ರಾಮಾ ನೋಡಿ ಜನ ಸುಸ್ತಾಗಿ ಹೋಗಿದ್ರು. ಮೊದಲಿಗೆ ಧರ್ಮಸಿಂಗ್ ನೇತೃತ್ವದಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ, ಆಮೇಲೆ ಆ ಸರ್ಕಾರವನ್ನು ಕೆಡವಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ JDS BJP 2020 ಸರ್ಕಾರ, ಅದಾದಮೇಲೆ ರಾಷ್ಟ್ರಪತಿ ಆಡಳಿತ, ಬಳಿಕ ಮತ್ತೆ BJP JDS ಮೈತ್ರಿಯಾಗಿ ಯಡಿಯೂರಪ್ಪ 7 ದಿನದ ಸರ್ಕಾರ. ಇದನ್ನೆಲ್ಲ ಮೂಕ ಪ್ರೇಕ್ಷಕರಾಗಿ ನೋಡಿದ್ದ ಜನ 8ರ ಎಲೆಕ್ಷನ್ನಲ್ಲಿ ಯಾರ ಪರವಾಗಿ ತೀರ್ಪಿನ ಗಂಟನ್ನು ಹಾಕಿದ್ರು ಅನ್ನೋ ಕುತೂಹಲ ಇತ್ತು. BJP, ಕಾಂಗ್ರೆಸ್, JDS ಎಲ್ಲರೂ ಭರ್ಜರಿ ಪ್ರಚಾರ ಮಾಡಿದ್ರು. BJP ಅನುಕಂಪದ ಅಲೆಯಲ್ಲಿ ತೇಲ್ತಾ ಇತ್ತು. ಅದರಂತೆ 2008ರ ಮೇನಲ್ಲಿ 3 ಹಂತದಲ್ಲಿ ಎಲೆಕ್ಷನ್ ಆಯಿತು. ಇದರಲ್ಲಿ BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಒಟ್ಟು 224 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂಥ ಚುನಾವಣೆಯಲ್ಲಿ BJP 110 ಸೀಟುಗಳನ್ನು ಗೆಲ್ತು. ಮ್ಯಾಜಿಕ್ ನಂಬರ್ಗಿಂತ 3 ಸೀಟು ಕಮ್ಮಿ ಇದ್ರೂ ಕೂಡ 2004ರ ಚುನಾವಣೆಗಿಂತ 31 ಸೀಟು ಹೆಚ್ಚು ಬಂದಿತ್ತು. ಕಾಂಗ್ರೆಸ್ 80 ಸೀಟು ಗೆದ್ದು 2ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಕಳೆದ ಚುನಾವಣೆಗಿಂತ ಕಾಂಗ್ರೆಸ್ಗೆ 15 ಸೀಟು ಹೆಚ್ಚು ಬಂದಿತ್ತು. JDS ಹೀನಾಯವಾಗಿ ಸೋತು ಹೋಗಿತ್ತು, 28 ಸ್ಥಾನಕ್ಕೆ ಇಳಿದು ಹೋಯಿತು. ರಾಜ್ಯದಲ್ಲಿ ನಡೆದ ರಾಜಕೀಯ ಹೈಡ್ರಾಮಕ್ಕೆ ಮತದಾರರು JDS ಅನ್ನೇ ಹೊಣೆಗಾರನಾಗಿ ಮಾಡಿದಂತಿತ್ತು ಎಲೆಕ್ಷನ್ ರಿಸಲ್ಟ್. ಪಕ್ಷೇತರರು 6 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಹಿಂದಿನ ಚುನಾವಣೆಯಲ್ಲಿ ಕನಿಷ್ಠ ಒಂದಾದರೂ ಸೀಟು ಗೆದ್ದಿದ್ದ JDU, CPIM, ಕನ್ನಡ ಚಳುವಳಿ, ವಾಟಾಳ್ ಪಕ್ಷ, ಕನ್ನಡ ನಾಡು ಪಾರ್ಟಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇವೆಲ್ಲವೂ 0 ಸುತ್ತಿದ್ವು. JDS ಮತ್ತು ಈ ಪಕ್ಷಗಳ ಸೀಟು BJP ಮತ್ತು ಕಾಂಗ್ರೆಸ್ ಮಧ್ಯೆ ಹಂಚೋಗಿತ್ತು. ಬಂಗಾರಪ್ಪ ಸೋಲಿಸಿದ ಯಡಿಯೂರಪ್ಪ, ಕರ್ನಾಟಕದಲ್ಲಿ ಇತಿಹಾಸ ಬರೆದ ಭಾಜಪಾ. 2008ರ ಜನರಲ್ ಎಲೆಕ್ಷನ್ನಲ್ಲಿ ಮಾಜಿ CM ಯಡಿಯೂರಪ್ಪ ಶಿಕಾರಿಪುರದಿಂದ ಮತ್ತೊಮ್ಮೆ ಚುನಾವಣೆಗೆ ನಿಂತಿದ್ರು. ಅವರ ಮುಂದೆ ಸಮಾಜವಾದಿ ಪಕ್ಷಕ್ಕೆ ಸೇರಿ ಅಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದ ಮತ್ತು ಮಾಜಿ CM ಕೂಡ ಆಗಿದ್ದ SM ಕೃಷ್ಣ ಕಣಕ್ಕಿಳಿದಿದ್ರು. ಬಂಗಾರಪ್ಪಗೆ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಸಪೋರ್ಟ್ ಮಾಡಿದ್ವು. ಭಾರಿ ಕುತೂಹಲ ಕೆರಳಿಸಿದ ಈ ಫೈಟ್ನಲ್ಲಿ ಬಂಗಾರಪ್ಪರನ್ನ 45,000ಕ್ಕೂ ಅಧಿಕ ಮತಗಳಿಂದ ಸೋಲಿಸಿದ್ರು ಯಡಿಯೂರಪ್ಪ. ಹೀಗೆ ಯಡಿಯೂರಪ್ಪ ಕೂಡ ಗೆದ್ದರು. BJP 110 ಸೀಟು ಪಡೀತು. ಇದು ಕರ್ನಾಟಕದಲ್ಲಿ BJPಯ ಐತಿಹಾಸಿಕ ಸಾಧನೆಯಾಗಿತ್ತು. ಮಧ್ಯ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ BJPಗೆ ಹೆಚ್ಚು ಸೀಟು ಬಂದಿದ್ವು. ಇದರೊಂದಿಗೆ ದಕ್ಷಿಣ ಭಾರತದಲ್ಲಿ BJPಗೆ ಕರ್ನಾಟಕ ದಕ್ಷಿಣ ಭಾರತದ ಹೆಬ್ಬಾಗಿಲನ್ನ ಓಪನ್ ಮಾಡಿಕೊಡ್ತು BJPಗೆ. ಪಕ್ಷೇತರ ಶಾಸಕರಿಗೆ ಗಾಳ ಹಾಕಿದ BJP 110 ಸೀಟು ಗೆದ್ದರೂ ಕೂಡ ಸರ್ಕಾರ ರಚಿಸೋಕೆ ಮಿನಿಮಮ್ 113 ಸೀಟು ಬೇಕಾಗಿತ್ತು. ಕಾಂಗ್ರೆಸ್ ಜೊತೆಗೆ BJP ಮೈತ್ರಿ ಸಾಧ್ಯವಿಲ್ಲದೆ ಇರುವಂತ ಮಾತು. JDS ಜೊತೆ ಮೈತ್ರಿ ಮಾಡಿಕೊಳ್ಳೋಣ ಅಂದ್ರೆ ಮೊನ್ನೆ ಅಷ್ಟೇ ಕಹಿ ಅನುಭವ ಆಗೋಗಿದೆ. ಅಲ್ಲದೆ 3 ಸೀಟಷ್ಟೇ ಬೇಕಾಗಿದ್ದರಿಂದ ಪಕ್ಷೇತರ ಶಾಸಕರಿಗೆ ಗಾಳ ಹಾಕ್ತು BJP. ಪಕ್ಷೇತರ ಶಾಸಕರನ್ನ ಸೆಳೆಯೋಕೆ ಸಾಧ್ಯ ಆಗದಿದ್ರೆ JDSನಲ್ಲಿರೋ ಕೆಲ ಅಸಮಾಧಾನಿತ ಶಾಸಕರನ್ನ ಸೆಳೆಯೋ ಸಾಧ್ಯತೆ ಇತ್ತು. ಆದರೆ ಪಕ್ಷೇತರ ಶಾಸಕರ ಕಡೆನೇ BJP ಟಾರ್ಗೆಟ್ ಮಾಡಿಕೊಂಡಿತ್ತು. ಅವರ ಮನವೊಲಿಸೋ ಕೆಲಸವನ್ನ ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ಗೆ ವಹಿಸಲಾಯಿತು. ಕಡೆಗೆ 6 ಪಕ್ಷೇತರ ಶಾಸಕರಲ್ಲಿ 3ರನ್ನ ಒಟ್ಟು ಮಾಡುವಲ್ಲಿ ರೆಡ್ಡಿ ಬ್ರದರ್ಸ್ ಸಕ್ಸಸ್ ಕಂಡ್ರು. BJP ನಂಬರ್ 110 113ಕ್ಕೆ ಹೋಯಿತು. ಸರಳ ಬಹುಮತ ಸಿಕ್ತು. ಇದರ ನಡುವೆ BJP ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಡಿಯೂರಪ್ಪರನ್ನ ಅವಿರೋಧವಾಗಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಅಂದರೆ ಅವರೇ CM ಆಗೋದು ಖಚಿತ ಆಯಿತು. ಈಗ ಇನ್ನೇನು 113 ಶಾಸಕರೊಂದಿಗೆ ರಾಜ್ಯಪಾಲರನ್ನ ಭೇಟಿ ಆಗಬೇಕು ಅನ್ನುವಷ್ಟರಲ್ಲಿ ಯಡಿಯೂರಪ್ಪ ತಲೆಯಲ್ಲಿ ಇನ್ನೊಂದು ವಿಚಾರ ಓಡಾಡ್ತಾ ಇತ್ತು. ಒಂದು ವೇಳೆ ಎಕ್ಸಾಕ್ಟ್ 113 ಶಾಸಕರ ಬೆಂಬಲದೊಂದಿಗೆ ಸರ್ಕಾರವನ್ನು ಮಾಡಿದ್ವಿ ಅನ್ಕೊಳ್ಳೋಣ, ಆಮೇಲೆ ಒಬ್ಬ ಶಾಸಕ ಕೈಕೊಟ್ಟರೂ ಕೂಡ ಸರ್ಕಾರ ಬಿದ್ದು ಹೋಗುತ್ತೆ. ಈ ಹಿಂದೆ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದಾಗ ಸರ್ಕಾರ ಜಸ್ಟ್ ಒಬ್ಬ ಪಕ್ಷೇತರ ಸಂಸದನ ಬೆಂಬಲ ಪಡಿಲಿಕ್ಕೆ ಸಾಧ್ಯ ಆಗದೆ ಪಲ್ಟಿ ಹೊಡೆದ ಉದಾಹರಣೆ ಕೂಡ ಇತ್ತು. ಸೊ ಇಂತಹ ರಿಸ್ಕ್ ತೆಗೆದುಕೊಳ್ಳೋಕೆ ಯಡಿಯೂರಪ್ಪ ಇಷ್ಟಪಡಲಿಲ್ಲ. ಹೀಗಾಗಿ ಅವ್ರು ಏನು ಮಾಡಿದ್ರು,
ಉಳಿದಿದ್ದ ಮತ್ತು 3 ಪಕ್ಷೇತರ ಶಾಸಕರನ್ನ ಸೆಳೆಯೋ ಸರ್ಕಸ್ ಶುರು ಮಾಡಿದ್ರು. ಅದರಲ್ಲಿ 2 ಶಾಸಕರು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟರು. ಬಿಜೆಪಿ ನಂಬರ್ಸ್ 115ಕ್ಕೆ ರೀಚ್ ಆಯಿತು. ಇವರೊಂದಿಗೆ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿಯಾದ ಯಡಿಯೂರಪ್ಪ ಸರ್ಕಾರ ರಚಿಸೋಕೆ ಹಕ್ಕನ್ನ ಮಂಡಿಸಿದ್ರು, ನಮಗೆ ಆಹ್ವಾನ ಮಾಡಿ ಅಂತ ಕೇಳಿಕೊಂಡ್ರು. ಇದಾದ ಬಳಿಕ ಉಳಿದಿದ್ದ ಕೊನೆಯ ಪಕ್ಷೇತರ ಶಾಸಕ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿಗೆ ಬಿಜೆಪಿಯ ಬಲ 116 ಆಯಿತು. ಮ್ಯಾಜಿಕ್ ನಂಬರ್ಗಿಂತ 3 ಸೀಟು ಜಾಸ್ತಿ. ಇಷ್ಟಾದರೂ ಕೂಡ ಬಿಜೆಪಿ ಆತಂಕ ಕಮ್ಮಿ ಆಗಲೇ ಇಲ್ಲ. ವಿಶೇಷವಾಗಿ BSY ಆತಂಕ ಕಮ್ಮಿ ಆಗಲೇ ಇಲ್ಲ, ಸಾಕಾಗಲ್ಲ ಅಂತ. ಯಾಕಂದ್ರೆ ಕುದುರೆ ವ್ಯಾಪಾರ ಮತ್ತೆ ಜೋರಾಗಿ ನಡೆದು ಪಕ್ಷೇತರ ಶಾಸಕರು JDS ಕಾಂಗ್ರೆಸ್ನ ಅವರಿಬ್ರು ಒಟ್ಟಾಗಿ ಅವರಿಗೆ ಇವರು ಸಪೋರ್ಟ್ ಮಾಡಿಬಿಟ್ರೆ ಕಷ್ಟ ಮತ್ತೆ ಕೈಯಿಂದ ತಪ್ಪೋಗ್ಬಿಡುತ್ತೆ ಅಂತ ಹೇಳಿ ಅಷ್ಟು 116 ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಯಿತು. ಮೇ 30, 2008ರಂದು 2ನೇ ಸಲ CM ಆಗಿ ಪ್ರಮಾಣ. ಕೊನೆಗೂ ಬಿಜೆಪಿ ಪಾಲಿನ ಐತಿಹಾಸಿಕ ಕ್ಷಣ ಬಂದ್ಬಿಡ್ತು. 2008ರ ಮೇ 30ರ ಮಧ್ಯಾಹ್ನ 1:50 ಯಡಿಯೂರಪ್ಪ ರೈತರು ಮತ್ತು ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಮುಂದೆ ರಾಜ್ಯಪಾಲರಾದ ರಾಮೇಶ್ವರ ಠಾಕೂರ್ BSYಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. BS ಯಡಿಯೂರಪ್ಪ CM ಆಗ್ತಿರೋದು ಇದು 2ನೇ ಸಲ ಆಗಿತ್ತು. ಈ ಹಿಂದೆ 2007ರಲ್ಲಿ 7 ದಿನದ ರಾಜ್ಯಭಾರ ಮಾಡಿದ್ರಲ್ಲ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಮೊದಲ ಬಾರಿಗೆ ತನ್ನ ಸ್ವಂತ ಬಲದ ಮೇಲೆ, ಅಂದರೆ ಬೇರೆ ಪಕ್ಷದ ಸಹಾಯವಿಲ್ಲದೆ ಕೇವಲ ಪಕ್ಷೇತರರ ಬೆಂಬಲದೊಂದಿಗೆ, ಕೆಲವರು ಬೆಂಬಲದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಈ ಕ್ಷಣವನ್ನು ಕಣ್ತುಂಬಿಕೊಳ್ಳೋಕೆ 2009ರ ಲೋಕಸಭಾ ಚುನಾವಣೆಗೆ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಲಾಲ್ ಕೃಷ್ಣ ಅಡ್ವಾಣಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ರಾಜನಾಥ್ ಸಿಂಗ್, ನರೇಂದ್ರ ಮೋದಿ ಅವರು, ವೆಂಕಯ್ಯ ನಾಯ್ಡು ಅವರು, ಅರುಣ್ ಜೇಟ್ಲಿ ಮುಂತಾದವರು ಘಟಾನುಘಟಿಗಳು ಆಗಮಿಸಿದರು. ಯಡಿಯೂರಪ್ಪ ಜೊತೆಗೆ 29 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಲ್ಲಿ 5 ಪಕ್ಷೇತರ ಶಾಸಕರು ಕೂಡ ಸೇರಿದರು. ಅಲ್ಲಿಗೆ ಬಿಜೆಪಿ ಸರ್ಕಾರ ಬರೋಕೆ ಸಹಾಯ ಮಾಡಿದ ಪಕ್ಷೇತರ ಶಾಸಕರು ಮತ್ತು ಅವರನ್ನು ಒಪ್ಪಿಸಿದ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಮುಂತಾದವರಿಗೂ ಕೂಡ ಮಂತ್ರಿಗಿರಿ ಸಿಕ್ತು. ಏನೋ CM ಆದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಯಡಿಯೂರಪ್ಪ, ಎಲ್ಲರೂ ಸರಿಯಾಗಿ ಕೆಲಸ ಮಾಡಬೇಕು, ನನಗೆ ರಿಸಲ್ಟ್ ಬೇಕು, ಅದು ಇದು ಅಂತ ನೆಪ ಹೇಳಬಾರ್ದು ಅಂತ ಎಲ್ರಿಗೂ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು. ಅಲ್ಲದೆ ಹೆಣ್ಣು ಮಕ್ಕಳಿಗೆ ವಿಮೆ ನೀಡುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಯೋಜನೆ ಮತ್ತು ಹಿರಿಯ ನಾಗರಿಕರಿಗೆ ಪಿಂಚಣಿ ನೀಡುವ ಸಂಧ್ಯಾ ಸುರಕ್ಷಾ ಯೋಜನೆಗಳು ನನ್ನ ನೆಚ್ಚಿನ ಯೋಜನೆಗಳು, ಇವುಗಳನ್ನು ಸರಿಯಾಗಿ ಜಾರಿಗೊಳಿಸಿ ರೇಷನ್ ಕಾರ್ಡ್ ಸಿಗದೆ ಇದ್ದವರಿಗೆ 1 ತಿಂಗಳ ಒಳಗೆ ಅದನ್ನು ವಿತರಿಸಿ, ಜೊತೆಗೆ ಭ್ರಷ್ಟಾಚಾರವನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ, ಭ್ರಷ್ಟಾಚಾರ ನಿರ್ಮೂಲನೆಗೆ ನಮ್ಮ ಮೊದಲ ಆದ್ಯತೆ ಅಂತ BS ಯಡಿಯೂರಪ್ಪ ಘೋಷಣೆಗಳ ಮೇಲೆ ಘೋಷಣೆಗಳನ್ನು ಮಾಡಿದ್ರು. ಇನ್ನು ಅಸ್ಥಿರ ಸರ್ಕಾರಗಳನ್ನು ನೋಡಿ ಜನ ಸುಸ್ತಾಗಿದ್ದರಿಂದ ಸರ್ಕಾರದ ಸ್ಟೆಬಿಲಿಟಿ, ಸರ್ಕಾರದ ಸ್ಥಿರತೆ, ಸರ್ಕಾರ ಗಟ್ಟಿಯಾಗಿದೆ ಅನ್ನೋ ಬಗ್ಗೆ ಯಾರಿಗೂ ಡೌಟ್ ಬೇಡ ಅಂತ ಹೇಳಿ 1 ವಾರದಲ್ಲೇ ವಿಶ್ವಾಸ ಮತ ಯಾಚಿಸೋಕೆ ನಿರ್ಧಾರ ಮಾಡಿದ್ರು. ಫ್ಲೋರ್ ಟೆಸ್ಟ್ನಲ್ಲಿ ಗೆಲ್ಲೋ ಮೂಲಕ ಬಿಜೆಪಿ ಸರ್ಕಾರದ ಮುಂದಿದ್ದ ಕೊನೆ ವಿಘ್ನ ಕೂಡ ಯಡಿಯೂರಪ್ಪ ಬಗೆಹರಿಸಿದರು. ಶೆಟ್ಟರ್ಗೆ ಮಂತ್ರಿಗಿರಿ ಮಿಸ್, ಬೆಂಬಲಿಗರು ಗರಂ. ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರ್ ಅನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಯಿತು. ಶೆಟ್ಟರ್ಗೆ ಸಚಿವ ಸ್ಥಾನ ಕೊಡದೆ ಸ್ಪೀಕರ್ ಮಾಡಿದ್ದು ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಯಡಿಯೂರಪ್ಪ ತಮ್ಮ ಮುಂದೆ ಮತ್ತೊಬ್ಬ ಪ್ರಭಾವಿ ಲಿಂಗಾಯತ ನಾಯಕ ಬೆಳಿಬಾರದು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪ ಅವರಿಗೆ ಅಥವಾ ಅವರ ಪುತ್ರರಿಗೆ ಭವಿಷ್ಯದಲ್ಲಿ ಪ್ರಾಬ್ಲಮ್ ಆಗಬಾರದು ಅಂತ ಶೆಟ್ಟರ್ಗೆ ಸ್ಪೀಕರ್ ಮಾಡಿಬಿಟ್ರು ಅಂತ ಬೆಂಬಲಿಗರು ಆರೋಪ ಮಾಡಿದರು. CM ಆಪ್ತರಿಗೆ ಪ್ರಮುಖ ಖಾತೆ, ರೆಡ್ಡಿ ಬ್ರದರ್ಸ್ಗೆ ನಿರಾಸೆ. ಪ್ರಮಾಣ ವಚನ ಸ್ವೀಕರಿಸಿ 8 ದಿನಗಳ ಬಳಿಕ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಯಿತು. ಫಿನಾನ್ಸ್, ನಗರಾಭಿವೃದ್ಧಿ, ಗಣಿ ಮತ್ತು ಭೂವಿಜ್ಞಾನ ಮುಂತಾದ 10 ಪ್ರಮುಖ ಖಾತೆಗಳನ್ನು CM ಯಡಿಯೂರಪ್ಪ ತಮ್ಮ ಕೈಯಲ್ಲೇ ಇಟ್ಕೊಂಡ್ಬಿಟ್ರು. ಗೃಹ ಖಾತೆ ಬಿಜೆಪಿ MLC ಡಾಕ್ಟರ್ VS ಆಚಾರ್ಯಗೆ ಹೋಯಿತು RSS ಕೋಟಾದಿಂದ. ಹೋಮ್ ಮಿನಿಸ್ಟರ್ ಆಗಬೇಕು ಅಥವಾ ಅಟ್ಲೀಸ್ಟ್ ಈ ಹಿಂದೆ ಇದ್ದ ಜಲಸಂಪನ್ಮೂಲ ಖಾತೆಯನ್ನೇ ಉಳಿಸಿಕೊಳ್ಳಬೇಕು ಅಂದುಕೊಂಡಿದ್ದ ಈಶ್ವರಪ್ಪ ಅವರಿಗೆ ನಿರಾಸೆ ಆಯಿತು. ಅವೆರಡರ ಬದಲಾಗಿ ಇಂಧನ ಖಾತೆ ಸಿಕ್ತು. ಬಿಜೆಪಿ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರೆಡ್ಡಿ ಸಹೋದರರು ಕೂಡ ಗೃಹ ಖಾತೆ ಅಥವಾ ಗಣಿ ಮತ್ತು ಭೂವಿಜ್ಞಾನ ಖಾತೆ ಸಿಗಬಹುದು ಅಂತ ಅನ್ಕೊಂಡಿದ್ರು. ಆದರೆ ಜನಾರ್ದನ ರೆಡ್ಡಿ ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದರು. ಅವರ ಸಹೋದರ ಕರುಣಾಕರ ರೆಡ್ಡಿ ಕಂದಾಯ ಇಲಾಖೆ ಮಂತ್ರಿಯಾದರು. ರೆಡ್ಡಿ ಆಪ್ತ ಶ್ರೀರಾಮುಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಯಾದರು. ಬಿಜೆಪಿಗೆ ಸಪೋರ್ಟ್ ಮಾಡಿದ್ದ 5 ಪಕ್ಷೇತರ ಶಾಸಕರನ್ನ ಕೂಡ ಮಂತ್ರಿ ಮಾಡಲಾಯಿತು. ಕ್ಯಾಬಿನೆಟ್ಗೆ ಸೇರಿಸ್ಕೊಂಡು ಯಡಿಯೂರಪ್ಪ ಅವರನ್ನು ಹಾಗೆ ಬಿಡಲಿಲ್ಲ.
ಯಡಿಯೂರಪ್ಪ ಆಪ್ತರಾದ ಆರ್ ಅಶೋಕ್ ಸಾರಿಗೆ ಸಚಿವರಾದರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅಬಕಾರಿ, ಐಟಿ-ಬಿಟಿ ಮತ್ತು ಮಾಹಿತಿ ಸಚಿವರಾದರು. ಶೋಭಾ ಕರಂದ್ಲಾಜೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನು ಪಡೆದರು. ಮತ್ತೊಂದು ಕಡೆ ಜೆಡಿಯು ತೊರೆದು ಬಿಜೆಪಿಗೆ ಬಂದಿದ್ದ ಬಸವರಾಜ ಬೊಮ್ಮಾಯಿಗೆ ಬೃಹತ್ ಮತ್ತು ಮಧ್ಯಮ ನೀರಾವರಿಯಂತಹ ಪ್ರಮುಖ ಖಾತೆಯನ್ನು ಕೊಟ್ಟಿದ್ದು ಮೂಲ ಬಿಜೆಪಿಗರ ಅಸಮಾಧಾನಕ್ಕೆ ಕಾರಣ ಆಯಿತು. 2008ರಿಂದ 2010ರವರೆಗೆ ನಡೆಯಿತು ಪ್ರಮುಖ ಘಟನೆಗಳು. ಹೀಗೆ ಅಧಿಕಾರಕ್ಕೆ ಬಂದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಹಲವು ಘಟನೆಗಳು ನಡೆದವು. ಪ್ರಮುಖ ಘಟನೆಗಳನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ನೋಡಿ. 2008 ಜೂನ್ 10 ಸರ್ಕಾರ ಅಧಿಕಾರಕ್ಕೆ ಬಂದು 2 ವಾರ ಕೂಡ ಕಳೆದಿರಲಿಲ್ಲ. ಅಷ್ಟರಲ್ಲಿ ಗೊಬ್ಬರ ಬಿಕ್ಕಟ್ಟು ಸರ್ಕಾರಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಾಡೋಕೆ ಶುರುವಾಯಿತು. ಬಿತ್ತನೆ ಬೀಜ ಮತ್ತು ಗೊಬ್ಬರಕ್ಕಾಗಿ ರೈತರು ಬೀದಿಗಿಳಿದು ಪ್ರತಿಭಟಿಸಿದ್ರು. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಹಾವೇರಿಯಲ್ಲಿ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದಾಗ ಪೊಲೀಸರು ಗೋಲಿಬಾರ್ ನಡೆಸಿದ್ರು, ಗುಂಡು ಹಾರಿಸಿಬಿಟ್ರು. ಗುಂಡೇಟು ತಗಲಿ 2 ರೈತರು ಆಗ ಪ್ರಾಣವನ್ನು ಕಳ್ಕೊಂಡ್ರು, 8 ಜನ ಗಾಯಗೊಂಡ್ರು. ಈ ಘಟನೆಯನ್ನ BS ಯಡಿಯೂರಪ್ಪ ಸರ್ಕಾರ ಮೇಲಿನ ಮೊದಲ ಕಪ್ಪು ಚುಕ್ಕೆ ಅಂತಾನೆ ಪರಿಗಣಿಸಲಾಗುತ್ತೆ. ಆರಂಭದಲ್ಲಿ ಗೊಬ್ಬರದ ಕೊರತೆ ಇಲ್ಲ ಅಂದಿದ್ದ ಸರ್ಕಾರ ಕೂಡ ಬಳಿಕ ತನ್ನ ರಾಗವನ್ನ ಚೇಂಜ್ ಮಾಡ್ತು. ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಿ ಗೊಬ್ಬರ ಮತ್ತು ಬಿತ್ತನೆ ಬೀಜದ ಬಿಕ್ಕಟ್ಟನ್ನ ಆಮೇಲೆ ಬಗೆಹರಿಸಲಾಯಿತು. 2008 ಜುಲೈ 25 2008ರ ಟೈಮಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಉಗ್ರರ ಅಟ್ಟಹಾಸ ಜೋರಾಗಿತ್ತು. ಅದರಿಂದ ನಮ್ಮ ರಾಜ್ಯ ಕರ್ನಾಟಕ ಕೂಡ ಹೊರತಾಗಿರಲಿಲ್ಲ. 2008ರಲ್ಲಿ ಜುಲೈ 25ರ ಮಧ್ಯಾಹ್ನ ಬೆಂಗಳೂರಿನಲ್ಲೂ ಕೂಡ ಸರಣಿ ಬಾಂಬ್ ಸ್ಫೋಟ ಉಂಟಾಗಿತ್ತು. ಬೆಂಗಳೂರಲ್ಲಿ ಒಂದರ ಮೇಲೆ ಒಂದರಂತೆ 7-8 ಕಡೆ ಆದ ಸ್ಫೋಟಕ್ಕೆ ಇಡೀ ಬೆಂಗಳೂರು ನಡುಗು ಹೋಗಿತ್ತು. ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು. ದೇಶವೇ ಶಾಕ್ ಆಗಿತ್ತು. ಸರಣಿ ಸ್ಫೋಟದಲ್ಲಿ 1 ಮೃತಪಟ್ಟು 20 ಜನ ಗಾಯಗೊಂಡರು. ಶಂಕರ್ ಬಿದ್ರಿ ಆಗ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ರು. ಮರುದಿನವೇ ಗುಜರಾತ್ನ ಅಹಮದಾಬಾದ್ನಲ್ಲೂ ಕೂಡ ಇದೇ ರೀತಿಯ ಸರಣಿ ಸ್ಫೋಟ ಆಗಿತ್ತು. ದೇಶ ದಿಕ್ಕೆಟ್ಟು ಹೋಗಿತ್ತು. ಬೆಂಗಳೂರು ಅಹಮದಾಬಾದ್ಗೂ ಮೊದಲು ರಾಜಸ್ಥಾನದ ಜೈಪುರ್ನಲ್ಲೂ ಕೂಡ ಸರಣಿ ಸ್ಫೋಟ ಉಂಟಾಗಿತ್ತು. ಈ ರೀತಿ ದೇಶವ್ಯಾಪಿ ಉಗ್ರರು ಅಟ್ಟಹಾಸ ಮೆರಿತಾ ಇದ್ರು. ಬಿಜೆಪಿ ಅಧಿಕಾರದಲ್ಲಿದ್ದ ರಾಜ್ಯಗಳನ್ನೇ ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋದು ವಿಶೇಷ. 2008 ಸೆಪ್ಟೆಂಬರ್ ಈಗ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಬೆಂಗಳೂರು ಮತ್ತು ಮುಂತಾದ ಜಿಲ್ಲೆಗಳಲ್ಲಿ ಚರ್ಚ್ಗಳ ಮೇಲೆ ದಾಳಿ ಶುರುವಾಯಿತು. ದಾಳಿ ಖಂಡಿಸಿ ಕ್ರೈಸ್ತ ಸಮುದಾಯ ಪ್ರತಿಭಟನೆ ನಡೆಸಿತು. ಈ ಬಗ್ಗೆ ಮಾತನಾಡಿದ CM ಯಡಿಯೂರಪ್ಪ, ರಾಜ್ಯ ಸರ್ಕಾರದ ವಿರುದ್ಧ ಕೆಲವರೆಲ್ಲ ಸೇರ್ಕೊಂಡು ಪಿತೂರಿ ಮಾಡ್ತಿದ್ದಾರೆ. ಇದು ರಾಜ್ಯ ಸರ್ಕಾರದ ವಿರುದ್ಧ ಇರೋರ ಕೆಲಸ. ಇದು ಹಿಂದೂ ಪರ ಸಂಘಟನೆಗಳ ಹೆಸರಲ್ಲಿ ಸರ್ಕಾರಕ್ಕೆ ಮಸಿ ಬಳಿಯೋಕೆ ಬೇರೆಯವರು ಈ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಚರ್ಚ್ ಮೇಲಿನ ದಾಳಿಯನ್ನ ಸಮರ್ಥಿಸಿಕೊಂಡಿದ್ದ ಅಂದಿನ ಬಜರಂಗ್ ದಳದ ರಾಜ್ಯ ಸಂಚಾಲಕ ಮಹೇಂದ್ರ ಕುಮಾರ್ ಮೇಲೆ ಕೇಸ್ ದಾಖಲಾಯಿತು. 2008 ಡಿಸೆಂಬರ್ ಇದೆಲ್ಲದರ ನಡುವೆ ಬಿಜೆಪಿ ಆಪರೇಷನ್ ಕಮಲಕ್ಕೂ ಕೈ ಹಾಕ್ತು. ಇನ್ನೂ ಸಾಕಾಗಲ್ಲ ಶಾಸಕರು ಬೇಕು ಅಂತ. ಅದರಂತೆ JDSನಿಂದ 4 ಮತ್ತು ಕಾಂಗ್ರೆಸ್ನಿಂದ 3 ಶಾಸಕರನ್ನ ಸೆಳೆಯಿತು. ಈ 7 ಮತ್ತು ಇನ್ನೊಂದು ಕ್ಷೇತ್ರ ಸೇರಿದಂತೆ ಒಟ್ಟು 8 ಕ್ಷೇತ್ರಗಳಿಗೆ ಡಿಸೆಂಬರ್ನಲ್ಲಿ ಉಪಚುನಾವಣೆ ಆಯಿತು. ಇದರಲ್ಲಿ ಬಿಜೆಪಿ 5 ಸೀಟು ಗೆದ್ದು ತನ್ನ ಸ್ವಂತ ಬಲವನ್ನು 110ರಿಂದ 115ಕ್ಕೆ ಏರಿಕೆ ಮಾಡಿಕೊಳ್ತು. ಈ ಹಿಂದೆ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ದ ಪಕ್ಷೇತರರನ್ನ ಕೂಡ ಸೇರಿಸಿದ್ರೆ 121 ಆಯಿತು. ಬಿಜೆಪಿಗೆ ಸ್ವಂತ ಬಲ ಬಂದರೂ ಕೂಡ ಕಷ್ಟದ ಟೈಮ್ನಲ್ಲಿ ಕೈ ಹಿಡಿದ ಪಕ್ಷೇತರ ಶಾಸಕರಿಂದ ಆಗಲೂ ಮಂತ್ರಿಗಿರಿಯನ್ನ ಕಿತ್ತುಕೊಳ್ಳೋದಿಲ್ಲ ಅಂತ CM ಯಡಿಯೂರಪ್ಪ ಬಹಿರಂಗವಾಗಿ ಅನೌನ್ಸ್ ಮಾಡಿದ್ರು. ಬಿಜೆಪಿಯ ಆಪರೇಷನ್ ಕಮಲಕ್ಕೆ ವಿಪಕ್ಷಗಳು ಕೆಂಡ ಕಾರಿದ್ರು. ಆಗ ಆಪರೇಷನ್ ಕಮಲ ಇದೇ ದೊಡ್ಡ ಇಶ್ಯೂ ಆಗಿತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಮಟ್ಟಿಗೆ. 2009 ಜನವರಿ 24ನೇ ತಾರೀಕು ಮಂಗಳೂರಿನ ಪಬ್ ಒಂದಕ್ಕೆ ನುಗ್ಗಿದ ಶ್ರೀರಾಮ ಸೇನೆ ಕಾರ್ಯಕರ್ತರಲ್ಲಿದ್ದಂತಹ ಹೆಣ್ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ರು. ಹೆಣ್ಮಕ್ಳು ಭಾರತದ ಸಂಪ್ರದಾಯವನ್ನು ಹಾಳು ಮಾಡ್ತಿದ್ದಾರೆ. ಈ ರೀತಿ ಪಬ್ಗೆಲ್ಲ ಬಂದು ಕುಡಿಯೋಕೆ ಶುರು ಮಾಡಿದ್ದಾರೆ. ಅನೈತಿಕ ಚಟುವಟಿಕೆಗಳಿಂದ ಹೆಣ್ಣು ಮಕ್ಕಳನ್ನ ರಕ್ಷಿಸೋಕೆ ನಾವು ಹೀಗೆ ಮಾಡಿದ್ದು ಅನ್ನೋದು ಶ್ರೀರಾಮ ಸೇನೆಯ ಸಮರ್ಥನೆ ಮತ್ತು ಅವರು ಮಂಡಿಸಿದ ವಾದ ಆಗಿತ್ತು. ಘಟನೆ ಸಂಬಂಧ ಶ್ರೀರಾಮ ಸೇನೆಯ ಹಲವರನ್ನ ಆಗ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಯಿತು. ನೈತಿಕ ಪೊಲೀಸ್ಗಿರಿ ನಡೆಸಿದ ಶ್ರೀರಾಮ ಸೇನೆಯನ್ನ ಬ್ಯಾನ್ ಮಾಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬಂತು. ಈ ಬಗ್ಗೆ ಆಗ ಹೇಳಿಕೆಯನ್ನು ಮಾತನಾಡಿದ್ದ ಮುಖ್ಯಮಂತ್ರಿ ಯಡಿಯೂರಪ್ಪ, ನಾವು ಕರ್ನಾಟಕದಲ್ಲಿ ಪಬ್ ಸಂಸ್ಕೃತಿ ಬೆಳೆಯೋಕೆ ಬಿಡಲ್ಲ, ಕಾನೂನು ಕೈಗೆತ್ತಿಕೊಂಡವರನ್ನ ಕೂಡ ಬಿಡೋದಿಲ್ಲ. ಶ್ರೀರಾಮ ಸೇನೆಗೂ ಸಂಘ ಪರಿವಾರಕ್ಕೂ ಯಾವುದೇ ಸಂಬಂಧನೂ ಇಲ್ಲ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಬಿಜೆಪಿ ತಾಲಿಬಾನೀಕರಣ ಮಾಡ್ತಿದೆ ಅಂತ ದೇವೇಗೌಡರು ವಾಗ್ದಾಳಿ ಮಾಡಿದ್ರು. ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಸಾದ್ ಅತ್ತಾವರ್ ಬಂಧನ ಆಯಿತು. ಇದನ್ನು ಖಂಡಿಸಿ ಸಂಘಟನೆಯ ಕಾರ್ಯಕರ್ತರು ಮಂಗಳೂರಲ್ಲಿ ನಡೆಸಿದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತು.
ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅರೆಸ್ಟ್ ಆಗಿ ಬೇಲ್ ಮೇಲೆ ಹೊರಬಂದ್ರು. ಮುತಾಲಿಕ್ 1 ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಲಿಡೋ ಹಾಗಿಲ್ಲ ಅಂತ ಜಿಲ್ಲಾ ಆಡಳಿತ ಅವ್ರ ಮೇಲೆ ಬ್ಯಾನ್ ಹೇರಿತು. ಮಂಗಳೂರು ಘಟನೆಗೆ ಪಬ್ ಅನ್ನ ಬ್ಲೇಮ್ ಮಾಡಿದ್ದ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ನಿರ್ಮಲಾ ವೆಂಕಟೇಶ್ ಅನ್ನೋರನ್ನ ಕೇಂದ್ರ ಸರ್ಕಾರ ಕೆಲಸದಿಂದ ವಜಾ ಮಾಡಿತು. 2009 ಜನವರಿ 30 ಸಿಎಂ ಯಡಿಯೂರಪ್ಪ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಮಾತನಾಡಿದರೆ ಆತ ಕೆಜಿಎಫ್ ಕ್ಷೇತ್ರದ ಬಿಜೆಪಿ ಶಾಸಕ ವೈ ಸಂಪಂಗಿಯನ್ನ ಲೋಕಾಯುಕ್ತ ಪೊಲೀಸರು ಭ್ರಷ್ಟಾಚಾರ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ರು. ಜಮೀನ್ ವಿವಾದ ಬಗೆಹರಿಸೋಕೆ ವ್ಯಕ್ತಿಯೊಬ್ಬರಿಂದ ಸಂಪಂಗಿ 50,000 ಕ್ಯಾಶ್ ಮತ್ತು 4.5 ಲಕ್ಷ ರೂಪಾಯಿ ಚೆಕ್ ಪಡಿತಾ ಇದ್ದಾಗ ಬಲಗೆ ಬಿದ್ದಿದ್ರು. ಈ ಟೈಮಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಲೋಕಾಯುಕ್ತರಾಗಿದ್ರು. 3 ವರ್ಷಕ್ಕೂ ಹೆಚ್ಚು ಕಾಲ ನಡೆದಂತಹ ವಿಚಾರಣೆಯಲ್ಲಿ ಸಂಪಂಗಿ ತಪ್ಪಿತಸ್ಥ ಅಂತ ಸಾಬೀತಾಗಿ 3.5 ವರ್ಷ ಕಠಿಣ ಜೈಲು ಶಿಕ್ಷೆ ಕೂಡ ಅವರಿಗೆ ಬಿದ್ದುಬಿಡ್ತು ತಲೆ ಮೇಲೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ರಾಜ್ಯದಲ್ಲಿ ಶಿಕ್ಷೆಗೆ ಒಳಗಾದ ಮೊದಲ ಶಾಸಕ ಅನ್ನೋ ಕುಖ್ಯಾತಿಗೆ ಪಾತ್ರರಾದರು ಬಿಜೆಪಿಯ ವೈ ಸಂಪಂಗಿ. 2009 ಫೆಬ್ರವರಿ ಮಂಗಳೂರಿನ ನೈತಿಕ ಪೊಲೀಸ್ಗಿರಿ ಪ್ರಕರಣ ನೆನಪಿನಿಂದ ಮಾಸುವ ಮುನ್ನವೇ 2009 ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅನೌನ್ಸ್ ಮಾಡಿದ್ರು. ಜೊತೆಗೆ ಹೆಣ್ಣು ಮಕ್ಕಳು ಧರಿಸೋ ಉಡುಗೆಗಳ ಮೇಲೆ ಕಣ್ಣಿಡ್ತೀವಿ, ಟ್ರಾನ್ಸ್ಪರೆಂಟ್ ಡ್ರೆಸ್ ಧರಿಸೋರಿಗೆ ವಾರ್ನಿಂಗ್ ಕೊಡ್ತೀವಿ, ಈ ಮೂಲಕ ಭಾರತದ ಸಂಸ್ಕೃತಿಯನ್ನು ಕಾಪಾಡ್ತೀವಿ ಅಂತ ಹೇಳಿದರು. ಇದರ ಪರಿಣಾಮ ಏನಾಯಿತು? ಮುಂಜಾಗ್ರತಾ ಕ್ರಮವಾಗಿ ಮುತಾಲಿಕ್ರನ್ನ ಪೊಲೀಸರು ಹಿಡ್ಕೊಂಡೋದ್ರು, ವಶಕ್ಕೆ ಪಡೆದ್ರು. ಕೊನೆಗೆ ಪ್ರೇಮಿಗಳ ದಿನವೇನೋ ಶಾಂತಿಯುತವಾಗಿ ನಡೀತು. ವ್ಯಾಲೆಂಟೈನ್ಸ್ ಡೇ ದಿವಸ ಏನು ಆಗಿಲ್ಲ. ಆದರೆ ಆ ದಿನ ಬೆಂಗಳೂರಿನ ಬೀದಿಗಳಲ್ಲಿ ಪ್ರೇಮಿಗಳಿಗಿಂತ ಹೆಚ್ಚು ಪೊಲೀಸರೇ ಎಲ್ಲ ಕಡೆ ಕಂಡು ಬಂದುಬಿಟ್ರು. ಮುತಾಲಿಕ್ ವಿರುದ್ಧ ಪಿಂಕ್ ಚಡ್ಡಿ ಅಭಿಯಾನ ನಡೆಸಿದ ಕೆಲ ಮಹಿಳೆಯರು ಮುತಾಲಿಕ್ ಅಡ್ರೆಸ್ಗೆ 1,500ಕ್ಕೂ ಅಧಿಕ ಪಿಂಕ್ ಪ್ಯಾಂಟೀಸ್ ಕಳಿಸಿ ಸುದ್ದಿಯಾದರು. ಇದರ ನಡುವೆ ಬೆಂಗಳೂರಿನ ಬ್ರಿಗೇಡ್ ರೋಡ್, ಇಂದಿರಾನಗರ, ಕೋರಮಂಗಲ, ಮೌಂಟ್ ಕಾರ್ಮೆಲ್ ಕಾಲೇಜ್ ಬಳಿ ವೆಸ್ಟರ್ನ್ ಡ್ರೆಸ್ ಹಾಕ್ದೋರ ಮೇಲೆ ಹಲ್ಲೆ ನಡೆದ ಪ್ರಕರಣಗಳು ಕೂಡ ವರದಿಯಾದವು. ಇದರ ನಡುವೆ ಮಂಗಳೂರಿನಲ್ಲಿ ಮುಸ್ಲಿಂ ಯುವಕನೊಂದಿಗೆ ಬಸ್ನಲ್ಲಿ ಹೋಗ್ತಿದ್ದ ಕೇರಳದ ಎಂಎಲ್ಎ ಮಗಳನ್ನ ತಡೆದು ಶ್ರೀರಾಮ ಸೇನೆಯವರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಬಳಿಕ ಇದು ಶ್ರೀರಾಮ ಸೇನೆಯವರು ಮಾಡಿದ್ದಲ್ಲ, ಬದಲಿಗೆ DYFI ಸಂಘಟನೆ ಅಂತ ಆಮೇಲೆ ಗೊತ್ತಾಯಿತು. 2009 ಏಪ್ರಿಲ್ ಮೇ ರೈತರ ಮೇಲಿನ ಗೋಲಿಬಾರ್, ಪಬ್ ಮತ್ತು ಚರ್ಚ್ಗಳ ಮೇಲಿನ ದಾಳಿಯಂಥ ಘಟನೆಗಳಿಂದ 2009 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸೀಟುಗಳು ಕಮ್ಮಿ ಆಗ್ಬೋದು ಅಂತ ಅನ್ಕೊಳ್ಳಲಾಗಿತ್ತು. ಆದರೆ ರಾಜ್ಯದ 28 ಕ್ಷೇತ್ರಗಳ ಪೈಕಿ ಬಿಜೆಪಿ 19 ಸೀಟ್ ಗೆಲ್ತು. 2004 ಚುನಾವಣೆಗಿಂತ 1 ಸೀಟ್ ಜಾಸ್ತಿ. ಆದರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಆಗಲಿಲ್ಲ. ಹಾಗಿದ್ರೂ ಕೂಡ ನಾವು ನಮ್ಮ ಸಿದ್ಧಾಂತವಾದ ಹಿಂದುತ್ವ ಮತ್ತು ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಬಿಡೋದಿಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಬೆಂಗಳೂರಿಗೆ ಬಂದಾಗ ಹೇಳಿಕೆಯನ್ನು ಕೊಟ್ಟರು. 2009 ಜೂನ್ ರಾಜ್ಯದ ಪ್ರವಾಸೋದ್ಯಮ ಸಚಿವ ಗಾಲಿ ಜನಾರ್ದನ ರೆಡ್ಡಿ 2009 ಜೂನ್ನಲ್ಲಿ ಆಂಧ್ರದ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬರೋಬ್ಬರಿ 45 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟವನ್ನು ಕೊಟ್ಟರು. 32 kg ಪ್ಯೂರ್ ಗೋಲ್ಡ್ನಿಂದ ಮಾಡಲ್ಪಟ್ಟಿದ್ದ ಈ ಕಿರೀಟದಲ್ಲಿ 70,000 ವಜ್ರಗಳಿದ್ವು. ಈ ಟೈಮ್ನಲ್ಲಿ ಮಾತನಾಡಿದ ರೆಡ್ಡಿ, ನಾನು ಈ ದೇವರ ಸೇವೆ ಮತ್ತು ಮಾನವರ ಸೇವೆ ಎರಡನ್ನ ಕೂಡ ನಂಬ್ತೀನಿ. ಎರಡೂ ಥರ ಸೇವೆ ನಾನು ಮಾಡ್ತೀನಿ. ಇದು ದೇವರಿಗೆ ನನ್ನ ಕಡೆಯಿಂದ ಸಣ್ಣ ಕಾಣಿಕೆಯಷ್ಟೇ. ಒಂದು ವೇಳೆ ಕಡಪದಲ್ಲಿ ಬ್ರಾಹ್ಮಣಿ ಸ್ಟೀಲ್ ಪ್ಲಾಂಟ್ ಕಂಪ್ಲೀಟ್ ಆದರೆ 25,000 ಜನರಿಗೆ ಉದ್ಯೋಗ ಸಿಗುತ್ತೆ. ಇದೇ ಮಾನವ ಸೇವೆ ಅಂತ ಹೇಳಿಕೆಯನ್ನು ಕೊಟ್ಟರು. ಇದೇ ಟೈಮಲ್ಲಿ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆಯ ರಿಪೋರ್ಟನ್ನು ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ರೆಡಿ ಮಾಡಿಬಿಟ್ರು. ಬಳ್ಳಾರಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅನ್ನೋದು ಅವರ ರಿಪೋರ್ಟ್ನಲ್ಲಿತ್ತು. 2009 ಜುಲೈ ಮೈಸೂರಿನಲ್ಲಿ ಕೋಮು ಗಲಭೆ ನಡೆದು 3 ಮೃತಪಟ್ಟರು. ಉದಯಗಿರಿ ಅನ್ನೋ ಕಡೆ ನಿರ್ಮಾಣ ಹಂತದ ಕುಬಾ ಮಸೀದಿಯಲ್ಲಿ ಹಂದಿಯ ಕಳೆಬರ ಪತ್ತೆಯಾಗಿದ್ದೇ ಕೋಮು ಗಲಭೆಗೆ ಕಾರಣ ಆಯಿತು. 2009 ಆಗಸ್ಟ್ ಈ ಟೈಮಲ್ಲಿ ದೇಶದಲ್ಲಿ ಹಂದಿ ಜ್ವರ ಹಾವಳಿ ಮಿತಿ ಮೀರಿ ಸುಮಾರು 100 ಜನ ಸೋಂಕಿತರು ಮೃತಪಟ್ಟರು. ರಾಜ್ಯದಲ್ಲಿ ಹಂದಿ ಜ್ವರಕ್ಕೆ 21 ಮಂದಿ ಬಲಿಯಾದರು. ಈಗ ಡೈಲಿ ಕೊರೋನಾ ಕೇಸಸ್ ಬರ್ತಿದೆಯಲ್ಲ, ಅದೇ ರೀತಿ ಆಗ ಹಂದಿ ಜ್ವರದ ಕೇಸಸ್ ಕೌಂಟ್ ಮಾಡಲಾಗ್ತಾ ಇತ್ತು. ಇದೇ ತಿಂಗಳು ಹಿಜಾಬ್ ವಿವಾದ ಕೂಡ ಜೋರಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ SVS ಸರ್ಕಾರಿ ಕಾಲೇಜಲ್ಲಿ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದ ಆಯಿಷಾ ಅಸ್ಮಿನ್ ಅನ್ನೋ ವಿದ್ಯಾರ್ಥಿನಿ ಕಾಲೇಜಿನ ಪ್ರಿನ್ಸಿಪಾಲ್ ನನಗೆ ಕರೆದ್ರು, ಹಿಜಾಬ್ ಧರಿಸಬಾರ್ದು ಅಂತ ಹೇಳಿದ್ರು, ಕಾಲೇಜ್ ರೂಲ್ಸ್ ಫಾಲೋ ಮಾಡಬೇಕು ಅಂತ ಕಟ್ಟಪ್ಪಣೆ ಮಾಡಿದ್ದಾರೆ. ಇದು ನನ್ನ ಧಾರ್ಮಿಕ ಹಕ್ಕಿಗೆ ವಿರುದ್ಧ ಆಗ್ತಾ ಇದೆ, ನನಗೆ ಅದನ್ನು ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ, ನಮಗೊಂಥರ ಬೇರೆ ಸಮುದಾಯದವರಿಗೆ ಒಂಥರ ಟ್ರೀಟ್ಮೆಂಟ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಪೊಲೀಸರಿಗೆ ದೂರು ಕೊಟ್ಲು ಆಕೆ.
ಕಾಲೇಜಿನ ನಿರ್ಧಾರಕ್ಕೆ ಹಲವರು ಸಪೋರ್ಟ್ ಮಾಡಿದರೆ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ಮಾಡಿದರು. ಇದರ ಬೆನ್ನಲ್ಲೇ ಲವ್ ಜಿಹಾದ್ ವಿಚಾರ ಕೂಡ ಮುನ್ನೆಲೆಗೆ ಬಂತು. ಕರ್ನಾಟಕದಲ್ಲಿ ಬಲವಂತದ ಮತಾಂತರದ ಬಗ್ಗೆ ಸರ್ಕಾರ ತನಿಖೆಯನ್ನು ಶುರು ಮಾಡಿತು. ಇದೆಲ್ಲ ಅವಾಗಲೂ ಕೂಡ ನಡೆದಿತ್ತು ನೋಡಿ. ಸೊ ಫ್ರೆಂಡ್ಸ್, 2008ರಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಬಂದಿದ್ದು. ಹೇಗೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ, ಅವ್ರು CM ಆಗಿದ್ದಾಗ ನಡೆದಂತಹ ಪ್ರಮುಖ ಘಟನೆಗಳು ಯಾವ್ಯಾವುದು ಅದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಈಗ ಮುಂದಿನ ಭಾಗದಲ್ಲಿ ರೆಡ್ಡಿ ಬ್ರದರ್ಸೇ ಬಳಿಕ ಬಂಡಾಯ ಎದ್ದಿದ್ದು ಯಡಿಯೂರಪ್ಪನವ್ರ ವಿರುದ್ಧ. ಶೋಭಾ ಕರಂದ್ಲಾಜೆ ರಾಜೀನಾಮೆ ಕೊಡೋದು, ಯಡಿಯೂರಪ್ಪನವರು ಕಣ್ಣೀರು ಹಾಕೋದು, ಆಮೇಲೆ ಅವರು ಜೈಲಿಗೆ ಹೋಗಬೇಕಾಗಿ ಬರೋದು, ಇದೆಲ್ಲ ನಡೆಯುತ್ತೆ. ರೆಡ್ಡಿಗಳ ಕಥೆ ಏನಾಗುತ್ತೆ? ಸಂತೋಷ್ ಹೆಗ್ಡೆ ಅವರು ರೆಡಿ ಮಾಡ್ತಾ ಇದ್ರಲ್ಲ ಇವರ ಹಣೆ ಬರಹನ್ನ, ಅದೇನಾಗುತ್ತೆ ಅದೆಲ್ಲವನ್ನ ಕೂಡ ಮುಂದಿನ ಎಪಿಸೋಡ್ಗಳಲ್ಲಿ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.